ಹಾಯ್ ಗಾಯ್ಸ್, ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಇತ್ತು. ಸೊ ನಮ್ಮ ಅಜ್ಜಿ ಪಾಯಸ, ಬೂಂದಿ ಕಾಳು, ಆಮೇಲೆ ಕೋಸಗಡ್ಡೆ ಪಲ್ಯ, ಕಾಳು ಪಲ್ಯ, ಇನ್ನೊಂದೇನೋ ಪಲ್ಯ ಮಾಡ್ತಾರಮ್ಮ. ಗೀ ರೈಸು, ಇದು ಅವರೆಕಾಯಿ ಪಲ್ಯ, ಮೊಸರು ಬಜ್ಜಿ, ಕೋಸಂಬರಿ, ಮೊಸರು ಬಜ್ಜಿ, ಕೋಸಂಬರಿ, ಆಮೇಲೆ ಮೊಸರು, ಅನ್ನ ಸಾಂಬಾರ್ ಇಷ್ಟೆಲ್ಲ ಮಾಡಿದ್ರು. ಸೊ ಅದನ್ನ ತಿಂದ್ಕೊಂಡು ಪೂಜೆ ಮಾಡಿಕೊಂಡು ಪ್ರಸಾದ ತಿಂದು ಬಂದಾಯಿತು. ಈಗ ನಾನು ನಾನು ಶನಿವಾರ ಭಾನುವಾರ ಸಂಗೀತ ಕ್ಲಾಸ್ ಇದೆ. ನಾನು ಹೋಗೋದಿಲ್ಲ, ಮನೆಯಲ್ಲೇ ಆನ್ಲೈನ್ ಕ್ಲಾಸ್ ಇದೆ, ಮನೆಯಲ್ಲೇ ಮಾಡ್ತೀನಿ. ನಾನು ಹೋಗೋದಿಲ್ಲ, ಮನೆಯಲ್ಲೇ ಆನ್ಲೈನ್ ಕ್ಲಾಸ್ ಇದೆ, ಮನೆಯಲ್ಲೇ ಮಾಡ್ತೀನಿ. ಮಿಸ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಿಸ್ ಇರೋದು ನಮ್ಮ ಅಪ್ಪನೂರು ಹಿಡ್ದುಂಬೆ ಅಂತ. ನಾವಿವಾಗಿರೋದು ಸರ್ವ ರಜೆಗಂತ ಬಂದಿದ್ದೀವಿ. ನಾವಲ್ಲೇ ಇರೋದು. ಅವ್ರು ಅಲ್ಲಿ ಹಿಡ್ದುಂಬೆ ಹತ್ರ ಹೊನ್ಗೋಡು ಅಂತ ಒಂದು ಊರಿದೆ, ಅಲ್ಲಿರ್ತಾರೆ ಅವರು. ಅಲ್ಲಿರ್ತಾರೆ ನಮ್ಮ ಸಂಗೀತದ ಮಿಸ್ಸು. ಅವರು ಕೆಲವೊಂದು ಸತಿ ನೆಟ್ವರ್ಕ್ ಇರಲ್ಲ, ಆದರೂ ನಮಗೆ ಮಿಸ್ ಹೇಳಿದ್ದು ಬರ್ಕೊಳ್ಳೋದಕ್ಕೆ ಕಷ್ಟಕ್ಕೆ. ಆದರೂ ನಾನು ಕಲ್ತಿದ್ದೀನಿ. ಅವ್ರ ಹೆಸರು ರೇಖಾ ಭಟ್ ಅಂತ. ನಾನು ಅವಾಗಲೇ ಏನೋ ಗೊತ್ತಿದ್ದಂಗೆ ರೇಖಾ ಭಟ್ ಅಂದ್ಬಿಟ್ಟಿದ್ದೆ. ಸರಿ, ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ತೀನಿ. ಕೇವಲ ಒಂದು 4 ವೀಕ್ ಏನೋ ಕಲ್ತಿದ್ದಾಳಷ್ಟೇ, ಪರವಾಗಿಲ್ಲ. ಅಂದ್ರೆ ನನಗೆ ಒಂದು 4 ಶನಿವಾರ ಭಾನುವಾರ ಸಿಕ್ಕಿರ್ಬೋದು ಅವಳಿಗೆ, ಆದರೂ ಪರವಾಗಿಲ್ಲ. ನಾನು ಬರ್ಕೊಡ್ತೀನಿ, ಚೆನ್ನಾಗಿ ಹೇಳ್ತಿದ್ದಾಳೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ. ಸ್ಟಾರ್ಟ್ ಮಾಡಲಾ? ಈಗ ನಾನು ಸಪಾಸದಿಂದ ಸ್ಟಾರ್ಟ್ ಮಾಡ್ತೀನಿ. ಸಪಾಸದಿಂದ ಎಲ್ಲಿವರೆಗೂ ಅಂತ ಗೊತ್ತಿಲ್ಲ, ಹೇಳ್ತೀನಿ. ಓಕೆ, ಹೇಳ್ತೀನಿ. ನೆಕ್ಸ್ಟ್ ಈಗ 1ನೇ ಅಲಂಕಾರ ಮುಗಿತು. ಈಗ 2ನೇ ಅಲಂಕಾರ ಹೇಳ್ತೀನಿ. ಮಿಸ್ ಹೇಳ್ಕೊತಿದ್ದೆ ಹಾಗೆ. ಇದೆಲ್ಲ ಸರೆ ಕರೆ ಗ ಮ ಗ ಮ ಪ ಮ ಪದ ಪದ ನೀ ದ ನೀ ಸ ಸ ನೀ ದ ನೀ ದ ಪ ದ ಪ ಮ ಪ ಮ ಗ ಮ ಗ ರೇ ಸ ಇದನ್ನ ಯಾರಿಂದ ಹೇಳಕ್ಕಾಗಲ್ಲ. ಅನ್ನೋದನ್ನ ನಾನು ಕಲ್ತ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮ್ಗೊಂದು ಜೋಕ್ ಹೇಳ್ತೀನಿ ಸ್ವಲ್ಪ. ನಾನು ಮತ್ತೆ ನಮ್ಮ ಮಿಸ್ ಮರ ಕಲ್ತಿದ್ದು ಅನ್ನೋದನ್ನ. ಈಗ ನಿಮ್ಗೊಂದು ಜೋಕ್ ಹೇಳ್ತೀನಿ. ನಮ್ಮ ಒಂದಿನ ಮಕ್ಕಳು ಮಿಸ್ ಹೇಳಿ ಇಷ್ಟು ದಿನ ಮಿಸ್ ನಮಗೆ ಸಪ್ರೇಟಾಗಿ ಮಾಡ್ತಾಯಿದ್ರು. ಈಗ ಮಾಡ್ತಾ ಇರೋದೆಲ್ಲ ವಿಡಿಯೋನ ಯೂಟ್ಯೂಬಿಗೆಲ್ಲ ಹಾಕ್ತೀವಿ. ಸೊ ಅದನ್ನ ಹೇಳಿದ್ರೆ ಅವ್ರು ಏನು ಅನ್ಕೋತಾರೋ ಏನೋ. ಏನು ಗೊತ್ತಾ, ಸರಿ ಅದೆಲ್ಲ. ಈಗ ಇನ್ನೊಂದು ಹೇಳ್ತೀನಿ. ಸಾರೇ ಕಾಮ ಸಾರೇ ಕಾಮ ಸಾರೇ ಕಾಮ ಪದ ನೀ ಸ ಸ ನೀ ದ ಪ ಸ ನೀ ದ ಪ ಸ ನೀ ದ ಪ ಮ ಗ ರೇ ಸ. ಏನೋ ಈಗ
ಒಂದು ಸ್ಮಾಲ್ ಬಿಗ್ ಗೊತ್ತಿಲ್ಲ, ಒಂದು ಹಾಡು ಹೇಳ್ಕೊಟ್ಟಿದ್ದಾರೆ, ಅದನ್ನೇ ಹೇಳ್ತೀನಿ ಈಗ. ನೆನಪಿದೆ ಇಲ್ಲ ಗೊತ್ತಿಲ್ಲ. ಹಾಂ, ಬಟ್ ಹೇಳ್ತೀನಿ. ನಾವು ಶಾಲೆಗೆ ಹೋಗೋಣ, ಅ, ಆ, ಇ, ಕಲಿಯೋಣ, ಮೇಲಕ್ಕೆ ಮೇಲಕ್ಕೆ ಏರುತ್ತ ನಾವು ದೇಶದ ಸೇವೆಯ ಮಾಡೋಣ. ಮೇಲಕ್ಕೆ ಮೇಲಕ್ಕೆ ಏರುತ್ತ ನಾವು ದೇಶದ ಸೇವೆಯ ಮಾಡೋಣ. ನಾವು ಶಾಲೆಗೆ ಹೋಗೋಣ, ಅ, ಈ ಕಲಿಯೋಣ, ಮೇಲಕ್ಕೆ ಮೇಲಕ್ಕೆ ಏರುತ್ತ ನಾವು ದೇಶದ ಸೇವೆಯ ಮಾಡೋಣ. ಸ್ನಾನವ ಮಾಡಿ ವಸ್ತ್ರ ಧರಿಸಿ ತಿಂಡಿಯ ತಿಂದು ಹೊರಡೋಣ. ಮಮತೆಯ ತಾಯಿಗೆ ಪ್ರೀತಿಯ ತಂದೆಗೆ ವಂದಿಸಿ ಶಾಲೆಗೆ ಹೋಗಿ ಹೊರಡೋಣ. ವಂದಿಸಿ ಶಾಲೆಗೆ ಹೊರಡೋಣ. ನಾವು ಶಾಲೆಗೆ ಹೋಗೋಣ, ಅ, ಈ ಕಲಿಯೋಣ. ಇದು ಕಲಿಸುವ ಗುರುಗಳು, ಕಲಿಸುವ ಗುರುಗಳು ಎಲ್ಲರಿಗೂ